ಅಂದರೆ ಚೀನಾ ಮತ್ತು ಅಮೇರಿಕ ಇದೆಯಲ್ವಾ, ಈ ಎರಡೂ ದೇಶಗಳು ಅತ್ಯಂತ ಉತ್ತಮವಾದ ಹಾಗೆ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶಗಳು. ಈ ದೇಶಗಳ ಮಧ್ಯೆಯೇ ಸಂಬಂಧ ಚೀನಾಗೆ ಅಷ್ಟೊಂದು ಆಗಿ ಬರಲ್ಲ. ಯಾಕಂತ ಹೇಳಿದ್ರೆ ಅಮೇರಿಕ ಹಾಗೆ ಚೀನಾಗೆ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಕೋಪ ಉಂಟು. ಇನ್ನು ಚೀನಾ ರಷ್ಯಾಗೆ ಹತ್ತಿರವಿರುವ ಕಾರಣಕ್ಕೂ ಕೂಡ ಅಮೆರಿಕಗೆ ಚೀನಾ ಅಷ್ಟಕ್ಕಷ್ಟೇ. ಆದರೆ ಇದೀಗ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಗಳ ನಡುವೆ ಅಂತ ಹೇಳಿದ್ರೆ ಚೀನಾ ಹಾಗೆ ಅಮೆರಿಕದ ನಡುವೆ ಸಂಬಂಧ ಸುಧಾರಿಸಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಕೆಲಸವನ್ನ ಮಾಡಲಿಕ್ಕೆ ಸಿದ್ಧ ಅಂತ ಚೀನಾದ ನಾಯಕ ಶಿ ಜಿನ್ಪಿಂಗ್ ಅನ್ನ ಮುಂದುವರಿಸಬಾರದು ಮತ್ತು ದೀರ್ಘಾವಧಿಯಲ್ಲಿ ಶಾಂತಿಯುತ ಅಸ್ತಿತ್ವಕ್ಕಾಗಿ ಶ್ರಮಿಸಬೇಕು ಅಂತ ಬೈಡನ್ಗೆ ಹೇಳಿದ್ದಾರೆ. ಇನ್ನು ಎರಡು ದೇಶದ ಮಧ್ಯೆ ಉತ್ತಮ ಕಮ್ಯುನಿಕೇಷನ್ ಹಾಗೆ ಸಹ ಕೆಲಸವನ್ನ ಮಾಡಲಿಕ್ಕೆ ಸಿದ್ಧವಾಗಿದೆ. ಇದರಿಂದಾಗಿ ಎರಡು ಜನರ ಅನುಕೂಲಕ್ಕಾಗಿ ಚೀನಾ ಯುಎಸ್ ಸಂಬಂಧದ ಸ್ಥಿರ ಪರಿವರ್ತನೆಗಾಗಿ ಶ್ರಮಿಸುತ್ತದೆ ಅಂತ ಶಿ ಜಿನ್ಪಿಂಗ್ ಅವರು ಹೇಳಿದ್ದಾರೆ. ಇನ್ನು ಒಗ್ಗಟ್ಟು ಮತ್ತು ಸಹಕಾರ ಮಾತ್ರ ಮಾನವೀಯತೆ ಹಾಗೆ ಈಗ ಪ್ರಸ್ತುತವಾಗಿ ಏನೆಲ್ಲ ಸಮಸ್ಯೆಗಳಿದೆಯಲ್ಲ ಇದೆಲ್ಲವನ್ನ ನಿವಾರಿಸಲಿಕ್ಕೆ ಸಹಾಯ ಮಾಡ್ತದೆ ಅಂತ ಶಿ ಜಿನ್ಪಿಂಗ್ ಅವರು ಹೇಳಿದ್ದಾರೆ. ಇನ್ನು ಈಗಷ್ಟೇ ಮುನ್ನೆಲೆಗೆ ಬರ್ತಾ ಇರುವಂತಹ ವೈಜ್ಞಾನಿಕ ತಂತ್ರಜ್ಞಾನದ ಕ್ರಾಂತಿಯ ಯುಗದಲ್ಲಿ ಡಿಕ್ಲೌಪಿಂಗ್ ಅಥವಾ ಪೂರೈಕೆ ಸರಪಳಿ ಅಡ್ಡಿ ಪರಿಹಾರ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೈಡನ್ ಪ್ರತಿಯಾಗಿ ಮಾತನಾಡ್ತಾ ಎರಡೂ ಕಡೆಯ ನಡುವಿನ ಪ್ರಗತಿಯ ಬಗ್ಗೆ ಬಹಳ ಹೆಮ್ಮೆ ಅಂತ ಹೇಳಿದ್ದಾರೆ. ಇನ್ನು ಈ ನಮ್ಮ ಒಂದು ಸಭೆ ಏನಿದೆಯಲ್ವಾ, ಇದು ಎರಡೂ ದೇಶಗಳ ಮಧ್ಯೆ ಇರುವಂತಹ ಏನು ಮನಸ್ತಾಪಗಳಾಗಿರಬಹುದು ಹಾಗೆ ಏನಾದರೂ ಸಮಸ್ಯೆಗಳಿದ್ರೆ ಇದೆಲ್ಲವನ್ನ ಕೂಡ ಬಗೆಹರಿಸುತ್ತೆ. ಹಾಗೆ ನಮ್ಮ ಎರಡೂ ದೇಶಗಳ ನಡುವಿನ ಸ್ಪರ್ಧೆ ಏನಿದೆಯಲ್ವಾ, ಇದು ಯಾವುದೇ ರೀತಿಯಲ್ಲಿ ಸಂಘರ್ಷಕ್ಕೆ ಒಳಗಾಗೋದಿಲ್ಲ ಅಂತ ಹೇಳಿ ಖಚಿತಪಡಿಸುತ್ತದೆ ಅಂತ ಯುಎಸ್ ನಾಯಕ ಹೇಳಿದ್ದಾರೆ. 也关乎人类前途命运。中美双方要从两国人民福祉和国际社会共同利益出发，做出明智选择。中国刚刚举行了大选，中方致力于中美关系稳定、健康、可持续发展的目标没有变。按照相互尊重、和平共处、合作共赢处理中美关系的原则没有变，坚定维护自身主权、安全、发展利益的立场没有变。中美关系虽然历经跌宕起伏，但在我们两人领航把舵下，也开展了卓有成效的对话和合作，总体实现了稳定。中美关系的发展历程也印证了中美建交45年来的经验和启示。如果两国做伙伴、做朋友，求同存异，彼此成就，中美关系就能得到长足发展。如果把对方当作对手、敌人，恶性竞争，相互伤害，中美关系就会遭遇波折，甚至倒退。I think I once had to count up the number of hours you and I spent alone together. I remember being on the Tibetan Plateau with you, and I remember being in Beijing, I remember all over the world. And both as first as vice president, then as president. And so, our two countries cannot let any of this competition veer into conflict. And as I said, that's our responsibility. And over the last 4 years, I think we've proven it's possible to have this relationship.